PSI ಸಾಹೇಬ್ರು. ಬರೇ PSI ಅಲ್ಲ, ನನಗೆ ಅಂತ ಒಂದು ಹೆಸರಿದೆ. ನನ್ನ ತಂದೆ ತಾಯಿ ಇಟ್ಟಿದ್ದು ಸತ್ಯಮೂರ್ತಿ ಅಂತ. ಈಗ ನಿನ್ನನ್ನ ಕೈಕಾಲು ಮುರಿಸ್ಲಿಕ್ಕೆ ನಾನೇ ಕರ್ಕೊಂಡು ಹೇಳಿದ್ದೀನಿ. ನಾನೇನಂತ ಅಪರಾಧ ಮಾಡಿದ್ದೀನಿ? ಅಪರಾಧ ಆಸೆ ಪಟ್ಟ ಶ್ರೀಮಂತ ಹೆಣ್ಣಿನ ಮೈ ಮುಟ್ಟತ್ತೆ ಹೋದದ್ದು ನೀ ಮಾಡಿದ ಅಪರಾಧ. ಓಹೋ, ಶ್ರೀಮತಿ ಗೋದಾವರಿಯವರ ಪ್ರೇರಣೆ ಮೇರೆಗೆ ನೀವು ನನ್ನನ್ನು ದಂಡಿಸ್ತಾ ಇದ್ದೀರಾ ಅಂತ. ಮಿಸ್ಟರ್ ಅಶೋಕ್, ಪ್ರೇರಣೆ ಮೇರೆಗಲ್ಲ, ಅವಳ ಆಜ್ಞೆಯ ದಾಸನಾಗಿ ನಿನ್ನನ್ನ ದಂಡಿಸ್ತಾ ಇದ್ದೀನಿ. ಐ ಆಮ್ ಸಾರಿ ಮೈ ಫ್ರೆಂಡ್. ಸತ್ಯ, ನ್ಯಾಯ, ನೀತಿ, ಧರ್ಮ ಉಳಿಸಬೇಕಾದ ಓರ್ವ ಆರಕ್ಷಕ ಅಧಿಕಾರಿಯ ಬಾಯಿಂದ ಬರುವ ಮಾತೇ ಇದು. ನಾನು ಓರ್ವ ಆರಕ್ಷಕನಾದರೂ ನಿನ್ನಷ್ಟು ಅರಸಿಕನು ನಾನಲ್ಲ. ನೀನೊಮ್ಮೆ ಅಂತ ಹೆಣ್ಣಿನ ಮೈಸುಖವನ್ನು ಉಂಡಿದ್ದರೆ ಅವಳು ಹೋಗಿ ಮಂತ್ರಿಯನ್ನು ಕೊಂದು ಬಾ ಅಂದಿದ್ದರು ಕೊಂದು ಬರುತ್ತಿದ್ದೆ. ಮಿಸ್ಟರ್ ಅಶೋಕ್, ಈಗ ಅನಿವಾರ್ಯವಾಗಿ ನಿನ್ನ ಕೈಕಾಲನ್ನು ನಾನು ಮುರಿಯಲೇಬೇಕಾಗಿದೆ. ಮಿಸ್ಟರ್ ಸತ್ಯಮೂರ್ತಿ, ಸಾವು ನೋವುಗಳ ಅಂಜಿಕೆ ನನಗಿಲ್ಲ. ಧರ್ಮೋ ರಕ್ಷತಿ ರಕ್ಷತಃ ಅನ್ನುವ ತತ್ವವನ್ನು ಅರಿಯಬೇಕಾದ ಓರ್ವ ಆರಕ್ಷಕ ಅಧಿಕಾರಿ ಅಪಚಾರಕ್ಕೆ ಮನಸ್ಸು ಮಾಡಿದಾಗ ಆತನನ್ನು ಸದೆಬಡಿಯುವ ಧೈರ್ಯ ನನಗಿದೆ. ನೀವು ನನ್ನನ್ನು ದಂಡಿಸುವ ಮೊದಲೇ ನಾನು ನಿಮ್ಮನ್ನು ನೋಡಿ, ಇಲ್ಲೊಬ್ಬರ ವಿಷಯ ಏನಾದ್ರೂ ಡಾಕ್ಟರ್ ಗುಣಶೇಖರ್ ಅವ್ರ ಹತ್ರ ಬಾಯಿ ಬಿಟ್ಟಿದೆ ಹೋದಾದ್ರೆ ಒಬ್ಬೊಬ್ಬರ ಚರ್ಮ ಸುದ್ದು ಬಿಡ್ತೀನಿ. ಸತ್ಯಮೂರ್ತಿ, ಇನ್ಸ್ಪೆಕ್ಟರ್ ಸತ್ಯಮೂರ್ತಿ ಇದ್ದಾರಾ? ಹಾ ಸರಿ, ಡಾಕ್ಟರ್ ಗುಣಶೇಖರ್ ಬಂದಿದ್ರು ಅಂತ ಹೇಳಿ. ಸರ್ ನನ್ನನ್ನು ಕಾಪಾಡಿ ಸರ್. ಯಾರು ಕಾಪಾಡಿ? ನಾನು ಸರ್ ಅಶೋಕ್. ಅಶೋಕ್, ಯಾಕೆ ನೀವ್ಯಾಕೆ ಇಲ್ಲಿ? ಆಮೇಲೆ ಸರ್, ಇವ್ರನ್ನ ಯಾಕೆ ಬಂದಿದ್ದೀರಾ? ಮೇಲಧಿಕಾರಿಗಳು ಏನಾಗ್ತಾ ಇರ್ತಾರೋ ಅದನ್ನ ಮಾಡೋದಷ್ಟೇ ನಮ್ಮ ಡ್ಯೂಟಿ. ನೋಡಿ, ನಿಮ್ಮ ಡ್ಯೂಟಿಯನ್ನ ನೀವು ಮಾಡಿ, ಆದ್ರೆ ಅವನಿಗೆ ಯಾಕೆ ಬಂದೆ ಮಾಡಿದ್ದೀರಾ? ಅವ್ನು ಮಾಡಿದ ಅಪರಾಧ ಏನು? ಹೇಳಿದ ತಕ್ಷಣ ಬಿಟ್ಬಿಡೋದಕ್ಕೆ ಇದನ್ನು ಪ್ರೈಮರಿ ಸ್ಕೂಲ ಬೇಕಾಗತ್ತೆ ಸರ್. ಜಾಮೀನು ಬೇಕೆ ನಾನು ಕೊಡ್ತೀನಿ. ಸರಿಯಾಗಿದ್ರೆ ಸೈನ್ ಆಗಿ. ಕಾಲು ಮುರಿಯೋ ಬರ್ತಿದ್ದಾರೆ ಸರ್. ಒಬ್ಬ ಅಮಾಯಕ ವ್ಯಕ್ತಿಯ ಮೇಲೆ ಈ ರೀತಿ ಖಂಡನೆ ಮಾಡೋದೇನು? ನಿಮ್ಗೆ ಸ್ಟಾಪ್ ಇಟ್. ಮೇಲಧಿಕಾರಿಗಳು ಏನು ಆಜ್ಞೆ ಮಾಡಿರ್ತಾರೋ ಅದನ್ನ ಮಾಡೋದಷ್ಟೇ ನಮ್ಮ ಡ್ಯೂಟಿ. ನಮ್ಮ ಡ್ಯೂಟಿನ ನಾವು ಮಾಡಿದೀವಿ, ನಿಮ್ಮ ಡ್ಯೂಟಿನ ನೀವು ಮಾಡಿ. ನಮ್ಮ ಡ್ಯೂಟಿನ ನಾವು ಮಾಡಿದ್ದೀವಿ, ನಿಮ್ಮ ಡ್ಯೂಟಿನ ನೀವು ಮಾಡಿ. ಆಲ್ ರೈಟ್, ಮಾಡ್ತೀನಿ. ಪೇಷಂಟ್ ಅನ್ನ ಗುಣ ಮಾಡಿಸ್ಕೊಂಡು ಬಂದು ಆಮೇಲೆ ನಿಮ್ಮನ್ನ ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ಲಿಲ್ಲ ಅಂದ್ರೆ ಐ ಆಮ್ ನಾಟ್ ಎ ಗುಣಶೇಖರ್.